ನಮಸ್ಕಾರ. ಗುಜರಾತ್ ವಿರುದ್ಧ ಪಂದ್ಯಕ್ಕಾಗಿ 3 ಬದಲಾವಣೆ, ಹೀಗಿದೆ ಹೊಸ ಪ್ಲೇಯಿಂಗ್ 11, ಹೀಗಿದೆ ಪಿಚ್ ರಿಪೋರ್ಟ್, ಜೊತೆಗೆ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇನ್ನು ಈ ಒಂದು ಪಂದ್ಯಕ್ಕೆ ಅಂದರೆ RCB ಮತ್ತು ಗುಜರಾತ್ ವಿರುದ್ಧ ಪಂದ್ಯಕ್ಕೆ RCB ತಂಡದಲ್ಲಿ ಫಿಲ್ ಸಲ್ಟ್ ಆಡ್ತಾರ, ಬಟ್ ಅಪ್ಡೇಟ್ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋದಾದರೆ, ಮೊದಲಿಗೆ ನಾವು RCB ಮತ್ತು GT ನಡುವಿನ ಹೆಡ್ ಟು ಹೆಡ್ ದಾಖಲೆಯನ್ನು ತೆಗೆದುಕೊಂಡಾಗ 7 ಪಂದ್ಯಗಳಲ್ಲಿ 2 ತಂಡಗಳು ಮುಖಾಮುಖಿಯಾಗಿದ್ದು 4ರಲ್ಲಿ RCB ಗೆದ್ದರೆ 3 ಬಾರಿ GT ಗೆದ್ದಿದೆ. ಇನ್ನು ಕಳೆದ ಬಾರಿ ಈ ಬಾರಿಯ IPL 2026ರಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದಾಗ RCB GT ವಿರುದ್ಧ 5 ವಿಕೆಟ್ಗಳ ಅಂತರದಲ್ಲಿ ಗೆದ್ದು ಬಿಗಿತ್ತು. ಹೀಗಾಗಿ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಾಳೆ ಸಾಯಂಕಾಲ 7:30ಕ್ಕೆ ನಡೀತದೆ. ಬಟ್ ಈ ಒಂದು ಪಂದ್ಯಕ್ಕಾಗಿ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದರೆ, ಈ ಒಂದು ಪಿಚ್ ಲಾಂಗೆಸ್ಟ್ ಬೌಂಡ್ರಿ ಇರೋದ್ರಿಂದ 76 ಮೀಟರ್ ಸ್ಟ್ರೇಟ್ ಬೌಂಡ್ರಿ, ಜೊತೆಗೆ 70 ಮೀಟರ್ ಸ್ಕ್ವೇರ್ ಬೌಂಡ್ರಿ ಇರೋದ್ರಿಂದ ಇದು ಕೂಡ ಒಂದು ಹೈ ಸ್ಕೋರಿಂಗ್ ಇನ್ನೂ ಆಗುವ ಸಾಧ್ಯತೆ ಇದೆ. ಬಟ್ ಇಲ್ಲಿ ಕೂಡ ಮೊದಲು ಬ್ಯಾಟ್ ಮಾಡಿದ ತಂಡ ಎವರೇಜ್ ಸ್ಕೋರ್ ನೋಡ್ತಾ ಬರೋದರೆ 182, 190 ಹೊಡೆದರೆ ಇಲ್ಲಿ ಸೇಫ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಒಂದು ಪಿಚ್ನ ಮೇಲೆ ಟಾಸ್ ಫ್ಯಾಕ್ಟರ್ ಆಗುತ್ತಾ ಅಂತ ಕೇಳಿದ್ರೆ ಹೌದು, ಈ ಒಂದು ಪಂದ್ಯಕ್ಕೆ ಕೂಡ ಟಾಸ್ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಯಾಕಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಡ್ಯೂ ಇರೋದ್ರಿಂದ, ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ತಂಡ 220 ಹೊಡೆದರೂ ಕೂಡ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ ತಂಡ 220 ಕೂಡ ಚೇಂಜ್ ಮಾಡುವ ಸಾಧ್ಯತೆ ಇದೆ. ಬಟ್ ಈ ಒಂದು ಪಂದ್ಯಕ್ಕೆ ಇಲ್ಲಿ ಇನಿಷಿಯಲಿ ಫಾಸ್ಟ್ ಬೌಲರ್ಗೆ ಅದು ಡೆತ್ ಓವರ್ನಲ್ಲಿ ಹೆಲ್ಪ್ ಆಗುವ ಸಾಧ್ಯತೆ ಇದ್ದು, ಮಿಡಲ್ ಓವರ್ನಲ್ಲಿ ಸ್ಪಿನ್ನರ್ಗಳು ಪ್ರಮುಖ ಪಾತ್ರವನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ವಹಿಸಲಿದ್ದಾರೆ. ಇನ್ನು ಪಿಚ್ ರಿಪೋರ್ಟ್ ಜೊತೆಗೆ ಹೆಡ್ ಟು ಹೆಡ್ ದಾಖಲೆ ಇದಾದರೆ, ಇನ್ನು ಈ ಒಂದು ಪಂದ್ಯಕ್ಕಾಗಿ RCB ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ಚೇಂಜಸ್ ಆಗಲಿದೆ ಅಂತ ನೋಡ್ತಾ ಬರೋದರೆ, ಏನಂತೆ ಫಿಲ್ ಸಲ್ಟ್ ಅವರು ಆಡ್ತಾರೆ ಅಂತ ಕೇಳಿದ್ರೆ ಈ ಒಂದು ಪಂದ್ಯಕ್ಕೂ ಕೂಡ ಫಿಲ್ ಸಲ್ಟ್ ಅವರ ಅಲಭ್ಯತೆಯನ್ನು ಕಾಡಲಿದೆ. ಬಟ್ ಇವರಿಗಾಗಿ ಹೊಸ ರಿಪ್ಲೇಸ್ಮೆಂಟ್ನ RCB ತರುವ ಪ್ಲ್ಯಾನ್ ಮಾಡಲಾಗಿತ್ತು. ಅಂದರೆ ಇಲ್ಲಿ ಅಫ್ಘಾನ್ ತಂಡದ ಆರಂಭಿಕ ಆಟಗಾರ ರೆಹಮಾನ್ ಲಕ್ರೂಪಾಸ್ ಅವರನ್ನು ಕರೆತರೋ ಪ್ಲ್ಯಾನ್ ಮಾಡಲಾಗಿದ್ದು, ಬಟ್ ಅವರು ಫಿಲ್ ಸಲ್ಟ್ ಏನಾದರೂ ಇವರ IPL ಅಲ್ಲಿ ರೂಲ್ಡ್ ಔಟ್ ಆಗಿತ್ತು ಅಂದರೆ ಅವರ ಜಾಗಕ್ಕೆ ರೆಹಮಾನ್ ಲಕ್ರೂಪಾಸ್ ಅವರ ರಿಪ್ಲೇಸ್ಮೆಂಟ್ ಆಗುವ ಸಾಧ್ಯತೆ ಇದೆ. ಬಟ್ ಅದು ಲೈಕ್ಲಿ ಅಂತಲೇ ಕೂಡ ಇಲ್ಲಿ ಅಪ್ಡೇಟ್ ಬರ್ತಿದೆ. ಬಟ್ ನನ್ನ ಪ್ರಕಾರ ಜಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಅವರೇ ಮತ್ತೊಮ್ಮೆ ಇನ್ನಿಂಗ್ಸ್ ಆರಂಭಿಸಲಿದ್ದು, ನಂಬರ್ 3ರಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್, ನಂಬರ್ 4 ನಾಯಕ ರಜತ್ ಪಾಟಿದಾರ್, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್, ನಂಬರ್ 7 ಕುನಾಲ್ ಪಾಂಡ್ಯ, ನಂಬರ್ 8ರಲ್ಲಿ ರಮೋ ರಸಪಡಾದರೆ, ನಂಬರ್ 9 ಜಾಶ್ ಸಲೂಟ್, ನಂಬರ್ 10 ಭುವನೇಶ್ವರ್ ಕುಮಾರ್, ನಂಬರ್ 11ರಲ್ಲಿ ಎಂದಿನಂತೆ ನಮ್ಮ ತಂಡದಲ್ಲಿ ಮಂಗೇಶ್ ಯಾದವ್ ಅಥವಾ ಅವರ ಜಾಗಕ್ಕೆ ರಸಿಕ್ ಸಲಾಮ್ ಆದರೂ ಕೂಡ ಇಲ್ಲಿ ಬರ್ಬೋದು. ಪ್ಲೇಯಿಂಗ್ 11ರಲ್ಲಿ ರಸಿಕ್ ಸಲಾಮ್ ಇದ್ದು ಅವರ ಜಾಗಕ್ಕೆ ಮಂಗೇಶ್ ಯಾದವ್ ಅವರನ್ನು ಕರೆತರುವ ಪ್ಲ್ಯಾನ್ ಮಾಡಲಾಗಿದ್ದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಂದಿನಂತೆ ನಮ್ಮ ತಂಡದಲ್ಲಿ ಸ್ಪಿನ್ ಬೌಲಿಂಗ್ ವಿಭಾಗದಲ್ಲಿ ಸುಯೇಶ್ ಶರ್ಮಾ ಅವರು ಪ್ರಮುಖ ಪಾತ್ರ ವಹಿಸಿದರೆ RCB ಬಲಿಷ್ಠ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ಪಂದ್ಯ ಕೂಡ ಒಂದು ಹೈ ಸ್ಕೋರಿಂಗ್ ಗೇಮ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಯಾರು ಗೆಲ್ತಾರೆ ಅಂತ ಕಾದೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈಗ ನಿಮ್ಮ ಪ್ರಕಾರ RCB ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.